ಇದ್ವಿ. ದೇವರ ದಯೆ ಅಂದರೆ ಏನು, ಅದರ ಮೂಲ ಅರ್ಥ ಏನು ಸತ್ಯವೇದದಲ್ಲಿ ಅಂತ. ಆದರೆ ಇವತ್ತು ಇದರ ವಿಧಗಳು ನೋಡೋಣ. ಇದರಲ್ಲಿ ಎಷ್ಟೊಂಥರ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ವಿಧಗಳಿದ್ದಾವೆ. ಒಂದು ಮೊದಲನೇದಾಗಿ ಇದರಲ್ಲಿ ಇದು ಒಂಥರ ಇಂಗ್ಲೀಷ್ ಪದ ಉಪಯೋಗಿಸೋಣ. ಲಾಜಿಸ್ಟಿಕ್ ಕೃಪೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಉಚಿತವಾಗಿ ಮತ್ತು ಸಾಮಾನ್ಯವಾಗಿ ದೊರೆಯುವ ಲಾಭದಾಯಕ ವಸ್ತುಗಳು. ಈ ಪ್ರಪಂಚದಲ್ಲಿ ನಮ್ಮ ಜೀವನದಲ್ಲಿ ಅತಿ ಮೌಲ್ಯವಾದ ವಿಚಾರಗಳು ಉಚಿತವಾಗಿ ಮಾತ್ರ ದೊರೆಯುತ್ತೆ. ಅದಕ್ಕೆ ಯಾವುದೇ ಥರ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ನಮ್ಮ ಜೀವನ ಆಗಲಿ, ನಮ್ಮ ಜೀವನದಲ್ಲಿ ಸಂಬಂಧಗಳಾಗಲಿ, ಅಥವಾ ನಮ್ಮ ಶರೀರ, ನಮ್ಮ ಆರೋಗ್ಯ, ಈ ವಿಚಾರ ಎಲ್ಲ ಇದರಲ್ಲಿ ಬಹಳಷ್ಟು ಒಂಥರ ನಾವು ಉಚಿತವಾಗಿ ಪಡೆದ ವಿಚಾರ ಬಹಳಷ್ಟು ಬರುತ್ತೆ. ನಾವು ಸಂಪಾದನೆ ಮಾಡಿ ದುಡಿದು ನಮ್ಮ ಜೀವನ ಸಾಧಿಸೋದು ಅದೆಲ್ಲ ಒಂದು ಸಣ್ಣ ವಿಚಾರ. ನಮ್ಮ ಈ ಲಾಜಿಸ್ಟಿಕ್ ಕೃಪೆ ಕಂಡುಕೊಂಡ್ರೆ, ಅದರ ಜೊತೆಗೆ ನೋಡಿದ್ರೆ ದೇವರು ನಮಗೆ ಕೊಟ್ಟಿರೋ ಗುಣಲಕ್ಷಣಗಳಿಂದ ನಾವು ನಮ್ಮ ಸಾಧನೆಗಳನ್ನ ಮಾಡ್ಬೋದು. ಸೊ ಪ್ರತಿಯೊಂದು ಸಾಧನೆಯ ಹಿಂದೆ ದೇವರ ದಯೆ, ದೇವರ ಕೃಪೆ ಇದೆ ಅಂತ ಇದನ್ನು ಕಂಡು ಹಿಡ್ಕೋಬೋದು ಪ್ರತಿಯೊಬ್ಬ ಜನರು. ಇದು ಸತ್ಯವೇದದಲ್ಲಿ ಭಾಳ ಚೆನ್ನಾಗಿ ಗುರುತು ಮಾಡಿಸಿದೆ. ಇನ್ನೊಂದು ರಕ್ಷಣೆಯ ಕೃಪೆ, ಎರಡನೇದು ಇವತ್ತು ಮಾತಾಡೋದು. ಇದು ಪಾಪದಲ್ಲಿ ಮುಳುಗಿರುವ ಜಗತ್ತನ್ನು ತೀರ್ಪುಗೊಳಿಸಿ ದಂಡಿಸುವ ಬದಲಾಗಿ ತಂದೆಯಾದ ದೇವನು ತನ್ನ ಏಕೈಕ ಪುತ್ರನಾಗಿರುವ ಕ್ರಿಸ್ತ ಯೇಸುವನ್ನು ಕೊಟ್ಟನು. ದೇವರ ಮಗನಾದ ಯೇಸು ನಮ್ಮೆಲ್ಲರ ಪಾಪದ ದಂಡನೆಯನ್ನು ಶಿಲುಬೆಯ ಮೇಲೆ ಅನುಭವಿಸಿ ಪೂರ್ಣವಾಗಿ ಪ್ರಾಯಶ್ಚಿತ್ತ ಮಾಡಿದನು. ಈ ಬಲಿದಾನವನ್ನು ನಂಬಿ ಸ್ವೀಕಾರ ಮಾಡುವ ಪ್ರತಿಯೊಬ್ಬರೂ ದೇವರ ರಕ್ಷಣೆಯ ಉಡುಗೊರೆ ನಿರಂತರವಾಗಿ ಹೊಂದಿರುತ್ತಾರೆ. ಇದು ಒಂದು ಭಾಳ ಸೊಗಸಾದ ಒಂದು ಅರ್ಥ. ಇದು ರಕ್ಷಣೆ, ಪಾಪದಿಂದ ವಿಮೋಚನೆ, ಇದೂ ದೇವರ ಕೃಪೆ, ದೇವರ ದಯೆಯಿಂದ ಉಚಿತವಾಗಿ ದೊರೆಯುವಂಥ ವಿಚಾರ. ನಾವು ನಮ್ಮ ಒಳ್ಳೆತನ ತೋರಿಸಿ ದೇವರ ಮುಂದೆ, ಅಥವಾ ಏನೋ ಧರ್ಮ ಸಾಧನೆ ಮಾಡಿ ಅದರಿಂದ ನಾವು ಒಂದು ಬಹುಮಾನ ಥರ ಪಡೆಯೋ ಅಂಥ ವಿಚಾರ ಅವಶ್ಯವಾಗಿ ಅಲ್ಲ. ಇದ್ರ ಬಗ್ಗೆ ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ 18, 19, 20ರಲ್ಲಿ ಭಾಳ ಚೆನ್ನಾಗಿ ಇದನ್ನು ವಿವರಿಸಿದ್ದಾರೆ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರು ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿಬರುತ್ತದೆ. ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ. ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಇದರಲ್ಲಿ ಏನು ಹೇಳ್ತಾ ಇದೆ ಅಂದರೆ, ದೇವರು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾನೆ ಸೃಷ್ಟಿ ಕಾರ್ಯದಲ್ಲಿ. ಇದರಲ್ಲಿ ಅವನ ಆಲೋಚನೆ ಇದೆ, ಅವನ ಯೋಜನೆ ಇದೆ, ಇದಕ್ಕೊಂದು ಅರ್ಥ ಇದೆ, ಇದಕ್ಕೊಂದು ಉದ್ದೇಶ ಇದೆ ಅಂತ. ಇದೆಲ್ಲ ತಿಳ್ಕೊಂಡೂ ನಂಬದೇ ಇರೋದು, ದೇವರಲ್ಲಿ ನಂಬಿಕೆ ಇಡದೇ ಇರೋದು, ಅದು ನಮ್ಮದೇ ತಪ್ಪಾಗುತ್ತೆ. ಇದು ಒಂದು ಪಾಪದ ಸ್ವಭಾವದಿಂದ ಬರೋ ಅಂಥ ಒಂದು ವಿಚಾರ. ನಮ್ಮೆಲ್ಲರಲ್ಲೂ ಈ ಒಳ್ಳೆಯದು ಕೆಟ್ಟದ್ದು ಅನ್ನೋ ಒಂದು ವಿಚಾರ ಇದೆ. ಇದು ಪಾಪದ ಸ್ವಭಾವದಿಂದ ಹುಟ್ಟುತ್ತೆ. ನಮ್ಮೆಲ್ಲರಲ್ಲೂ ಈ ಸ್ವಭಾವ ಇದೆ. ಇದಕ್ಕೆ ಪರಿಹಾರ ದೇವರೇನೆ ತೋರಿಸ್ಕೊಡ್ಬೇಕು ಅನ್ನೋದು ಒಂದೇ ಒಂದು ವಿಚಾರದಲ್ಲಿ ನಾವು ದೇವರನ್ನು ವಿಶ್ವಾಸ ಇಡಬೇಕು. ಈ ವಿಚಾರ ಯೇಸು ಕ್ರಿಸ್ತನು ತೋರಿಸಿಕೊಟ್ಟನು. ಇದು ರೋಮಾಪುರದ 3ನೇ ಅಧ್ಯಾಯದಲ್ಲಿದೆ. ಇದನ್ನು ಬರೋ ಸಂಚಿಕೆಯಲ್ಲಿ ಮತ್ತೆ ವಿವರಣೆ ಮಾಡೋಣ. ಓಕೆ, ವಂದನೆಗಳು.